ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ದ ಕ್ಲಾಸ್ ಟುಡೇ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬಹಳ ಹೆಚ್ಚಾಗಿ ಯೂಸ್ ಮಾಡುವಂತಹ ಐ ಥಿಂಕ್ ಅನ್ನೋ ವರ್ಡ್ ನೀವು ಕೇಳೇ ಇರ್ತೀರ. ಸೊ ನಾವು ಇಂಗ್ಲೀಷ್ ಮಾತಾಡುವಾಗ ಈ ಒಂದು ವರ್ಡ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಈ ಐ ಥಿಂಕ್ ಅನ್ನೋ ವರ್ಡ್ನ ನಾವು ಹೇಗೆ ಯೂಸ್ ಮಾಡೋದು ಮತ್ತು ಯಾವ ರೀತಿ ಐ ಥಿಂಕ್ ಅನ್ನೋ ವರ್ಡ್ನ ನಮ್ಮ ಒಪಿನಿಯನ್ ಹೇಳೋದಕ್ಕೆ ಹಾಗೆ ನಮ್ಮ ಒಂದು ಅನಿಸಿಕೆಯನ್ನು ಹೇಳೋದಕ್ಕೆ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋನಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಸೊ ನಾನು ಈಗಾಗಲೇ ಹೇಳಿದಾಗೆ ಈ ಐ ಥಿಂಕ್ ಅನ್ನೋ ವರ್ಡ್ನ ನಮ್ಮ ಒಪಿನಿಯನ್ ಹೇಳೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ನಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಭಾಳ ಹೆಚ್ಚು ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಕೆಲವು ಸೆಂಟೆನ್ಸ್ನ ಲಿಸ್ಟ್ ಮಾಡಿದ್ದೀನಿ. ಸೊ ಡೈಲಿ ಬೇಸಿಸಲ್ಲಿ ನಾವು ಯೂಸ್ ಮಾಡುವಂತಹ ಕೆಲವು ಸೆಂಟೆನ್ಸ್ಗಳು ಐ ಥಿಂಕ್ ಅನ್ನೋ ವರ್ಡ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಆ ಸೆಂಟೆನ್ಸಸ್ನ ಯೂಸ್ ಮಾಡ್ಬೋದು ಡೈಲಿ ಬೇಸಿಸಲ್ಲಿ ಅಂತ ನಾವು ಲರ್ನ್ ಮಾಡೋಣ. ನಾನು ಈ ಐ ಥಿಂಕ್ ಅನ್ನೋ ವರ್ಡ್ನ ಪಾಸಿಟಿವಲ್ಲಿ ಹೇಗೆ ಯೂಸ್ ಮಾಡೋದು, ಹಾಗೆ ನೆಗೆಟಿವಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಹಾಗೆ ಅದನ್ನು ಯೂಸ್ ಮಾಡಿಕೊಂಡು ಕ್ವೆಶನ್ ಹೇಗೆ ಕೇಳ್ಬೋದು, ಹೀಗೆ 3 ಪಾರ್ಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟಲ್ಲಿ ನಾವು ಲರ್ನ್ ಮಾಡೋಣ ಐ ಥಿಂಕ್ ಅನ್ನೋ ವರ್ಡ್ನ ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಇಲ್ಲಿ ಈ ಒಂದು ಸೆಂಟೆನ್ಸಸ್ನ ನೀವು ಅಬ್ಸರ್ವ್ ಮಾಡಿ. ಸೊ ಮೊದಲನೇ ಸೆಂಟೆನ್ಸ್ಗೆ ಬರೋಣ. ಐ ಥಿಂಕ್ ಯು ಆರ್ ರೈಟ್, ಐ ಥಿಂಕ್ ಯು ಆರ್ ರಾಂಗ್. ಇಲ್ಲಿ ನೋಡಿ, ಐ ಥಿಂಕ್ ಯು ಆರ್ ರೈಟ್ ಅಂದರೆ ನನಗೆ ಅನ್ನಿಸ್ತಾ ಇದೆ ನೀನು ಮಾಡ್ತಿರೋದು ಸರಿ ಇದೆ ಅಂತ. ಐ ಥಿಂಕ್ ಯು ಆರ್ ರಾಂಗ್ ಅಂದರೆ ನನಗೆ ಅನ್ನಿಸ್ತಿದೆ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ. ಇಲ್ಲಿ ನೋಡಿ, ಐ ಥಿಂಕ್ ಅಂದರೆ ನನಗೆ ಅನ್ನಿಸ್ತಿದೆ ಅಂತ. ಓಕೆ, ಐ ಥಿಂಕ್ ಮೀನ್ಸ್ ನನಗೆ ಅನ್ನಿಸ್ತಿದೆ ಅಂತ. ಐ ಥಿಂಕ್ ಯು ಆರ್ ರೈಟ್ ನನಗೆ ಅನ್ನಿಸ್ತಿದೆ ನೀನು ಮಾಡ್ತಿರೋದು ಸರಿ. ಐ ಥಿಂಕ್ ಯು ಆರ್ ರಾಂಗ್ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಇದರ ಅರ್ಥ. ಸೊ ಸೆಕೆಂಡ್ ಸೆಂಟೆನ್ಸ್ ನೋಡಿ, ಐ ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ ಅಂದರೆ ಇಲ್ಲಿ ನಾನು ಹೇಳೋದೇನೆಂದರೆ ಐ ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ, ನನಗನ್ಸುತ್ತೆ ಅದು ಒಂದು ಒಳ್ಳೆ ಐಡಿಯಾ ಅಂತ. ಹಾಗೆ ಅದನ್ನು ಇನ್ನೊಂದು ಥರ ಹೇಳ್ಬೋದು, ಐ ಥಿಂಕ್ ಇಟ್ಸ್ ಎ ಬ್ಯಾಡ್ ಐಡಿಯಾ ಅಂದರೆ ನನಗೆ ಅನ್ನಿಸ್ತಿದೆ ಇದು ಅಷ್ಟೊಂದು ಒಳ್ಳೆ ಐಡಿಯಾ ಅಲ್ಲ, ಅದೊಂದು ಬ್ಯಾಡ್ ಐಡಿಯಾ ಅಂತ. ಇಲ್ಲಿ ನೋಡಿ, ಅದು ಒಳ್ಳೆ ಐಡಿಯಾನ ಕೆಟ್ಟ ಐಡಿಯಾನ ಅಂತ ಹೇಳೋದಕ್ಕೆ ಐ ಥಿಂಕ್. ನಿಮ್ಮ ಹತ್ರ ಯಾರಾದರೂ ಒಪಿನಿಯನ್ ಕೇಳ್ಬೋದು, ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮನ್ನು ಒಪಿನಿಯನ್ ಕೇಳಿದಾಗ, ಸೊ ಆಗ ನೀವು ಹೇಳ್ಬೋದು ಐ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ. ಸೊ ಇಲ್ಲ, ನಿಮಗೆ ಅದು ಯಾಕೋ ಐಡಿಯಾ ಸರಿ ಇಲ್ಲ ಅಂತ ಅನಿಸಿದ್ರೆ ಐ ಥಿಂಕ್ ಇಟ್ಸ್ ಎ ಬ್ಯಾಡ್ ಐಡಿಯಾ ಅಂತ ಹೇಳ್ಬೋದು. ಓಕೆ, ಹೀಗೆ ಐ ಥಿಂಕ್ ಅನ್ನೋ ವರ್ಡ್ನ ನಾವು ನಮ್ಮ ಒಂದು ಸೆಲ್ಫ್ ಒಪಿನಿಯನ್ ಹೇಳೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಾಗೆ ಮೂರನೇ ಸೆಂಟೆನ್ಸ್ ನೋಡಿ, ಐ ಥಿಂಕ್ ದಟ್ಸ್ ಎನಫ್. ಓಕೆ, ಏನೋ ಮಾತಾಡ್ತಾ ಇರ್ತೀರ, ಏನೋ ವರ್ಕ್ ಮಾಡ್ತಾ ಇರ್ತೀರ, ಸೊ ಅದನ್ನ ಅಲ್ಲೇ ನಿಲ್ಲಿಸಬೇಕು ಅಂತ ಅನಿಸುತ್ತೆ ನಿಮಗೆ. ಸೊ ನೀವು ಹಾಗೆ ಹೇಳ್ಬೋದು, ಐ ಥಿಂಕ್ ದಟ್ಸ್ ಎನಫ್, ವಿಲ್ ಕಂಟಿನ್ಯೂ ಟುಮಾರೋ, ನಾಳೆ ಕಂಟಿನ್ಯೂ ಮಾಡೋಣ, ಇವತ್ತು ನಿಲ್ಲಿಸೋಣ ಅಂತ. ಸೊ ಇಲ್ಲೇನು ಹೇಳಿ, ಐ ಥಿಂಕ್ ದಟ್ಸ್ ಎನಫ್ ಅಂತ. ಓಕೆ, ಹಾಗೆ ನಾಲ್ಕನೇ ಸೆಂಟೆನ್ಸ್ ನೋಡಿ, ಐ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಓಕೆ, ಸೊ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ತುಂಬ ಕ್ಲೋಸ್ ರಿಲೇಟಿವ್ ಆಗಿರ್ಬೋದು, ಅಥವಾ ನಿಮಗೆ ಫೆಮಿಲಿಯರ್ ಇರೋ ಯಾರೋ ಒಬ್ಬರು ಅವ್ರು ಮಾಡ್ತಿರೋ ಕೆಲಸ ತಪ್ಪು ಅಂತ ನಿಮ್ಗೆ ಅನಿಸುತ್ತೆ. ಆ ಟೈಮಲ್ಲಿ ನೀವು ಹೇಗೆ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಅಂದರೆ, ನಿಮಗೆ ಅನಿಸ್ತಾ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಐ ಥಿಂಕ್ ಯೂಸ್ ಮಾಡಬೇಕು. ಐ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಐ ರಿಪೀಟ್, ಐ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್ ಅಂದರೆ ನನಗೆ ಅನ್ನಿಸ್ತಾ ಇದೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಓಕೆ, ಹಾಗೆ ಫಿಫ್ತ್ ಸೆಂಟೆನ್ಸ್ ನೋಡಿ, ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ. ಸೊ ಎಲ್ಲ ಹೋಗಿರ್ತೀರಾ, ಮೀಟಿಂಗ್ ಹೋಗಿರ್ತೀರಾ, ಲೇಟ್ ಆಗ್ತಾ ಇದೆ. ಓಕೆ, ಸೊ 6 ಗಂಟೆ ಆಗೋಯ್ತು, ನೀವು ಮನೆಗೆ ಹೊರಡಬೇಕಿರುತ್ತೆ, ಬಟ್ ನಿಮ್ಗೆ ಅನಿಸುತ್ತೆ ನೀವು ಹೊರಡಬೇಕು ಇಷ್ಟೊತ್ತಿಗೆ ಅಂತ. ಸೊ ಆಗೇನು ಹೇಳ್ಬೋದು, ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ, ನಾನು ಹೋಗೋ ಟೈಮ್ ಅಂತ ನನಗೆ ಅನಿಸ್ತಿದೆ ಅಂತ. ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ ಅಂತ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಥಿಂಕ್ ಹೀ ಈಸ್ ಟೆಲ್ಲಿಂಗ್ ಎ ಲೈ, ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ. ಐ ಥಿಂಕ್ ಹೀ ಈಸ್ ಟೆಲ್ಲಿಂಗ್ ಎ ಲೈ ಅಂತ ಅಂದರೆ ನೀವು ಯಾರೋ ಒಬ್ಬರು ನಮ್ಮ ಹತ್ರ ಏನೋ ಒಂದು ಹೇಳಿದಾಗ ಅದು ಸುಳ್ಳು ಅಂತ ನಮಗೆ ಅನ್ನಿಸ್ದಾಗ ನಾವು ಹೇಳ್ಬೋದು, ನಾವು ಇನ್ನೊಬ್ರಿಗೆ ಹೇಳ್ಬೋದು ಏನಂತ, ಯಾಕೋ ಅವ್ನು ಹೇಳ್ತಾ ಇರೋದು ಸುಳ್ಳು ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ. ಐ ಥಿಂಕ್ ಹೀ ಈಸ್ ಟೆಲ್ಲಿಂಗ್ ಎ ಲೈ
ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ. ಸೊ ನೆಕ್ಸ್ಟ್ ನೋಡಿ 7th ಸೆಂಟೆನ್ಸ್, ಐ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್. ಸೊ ನಿಮ್ಮ ಫಾದರ್ ಏನೋ ಒಂದು ಅಡ್ವೈಸ್ ಕೊಡ್ತಾರೆ, ಯಾರೋ ಒಬ್ಬರಿಗೆ, ನಿಮ್ಮ ಫ್ರೆಂಡ್ಗೆ ಅವ್ರ ಫಾದರ್ ಏನೋ ಒಂದು ಅಡ್ವೈಸ್ ಕೊಡ್ತಾರೆ ಅಂದ್ಕೊಳ್ಳಿ. ಸೊ ನಿಮ್ಗೆ ಅನಿಸುತ್ತೆ ಅದು ಒಳ್ಳೆ ಅಡ್ವೈಸ್ ಅಂತ. ನೀವು ನಿಮ್ಮ ಫ್ರೆಂಡ್ಗೆ ಹೇಳ್ಬೋದು ನಿಮ್ಮ ಒಪಿನಿಯನ್ನ, ಏನಂತ, ಐ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್. ನಿಮ್ಮ ತಂದೆ ಹೇಳಿದ್ದನ್ನು ಕೇಳೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ ಅಂತ. ಐ ರಿಪೀಟ್, ಐ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್. ನೋಡಿ ಇಲ್ಲಿ ನಿಮ್ಮ ಒಪಿನಿಯನ್ ಹೇಳಬೇಕಾದ್ರೆ ಐ ಥಿಂಕ್ ಅಂತ ಇದನ್ನು ಯೂಸ್ ಮಾಡಿ ಮಾತಾಡಿದಾಗ ಸೆಂಟೆನ್ಸ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಹಾಗೆ ಲಾಸ್ಟ್ ಸೆಂಟೆನ್ಸ್ ನೋಡಿ, ಐ ಥಿಂಕ್ ಸೊ. ಏನು ಐ ಥಿಂಕ್ ಸೊ ಅಂತ ಹೇಳಿದ್ರೆ, ಐ ಥಿಂಕ್ ಸೊ ಅಂತ ಹೇಳಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಯಾರೋ ನಿಮ್ಮನ್ನು ಕೇಳ್ತಾರೆ, ಡೂ ಯು ಥಿಂಕ್ ಇಟ್ ವಿಲ್ ರೇನ್ ಅಂತ. ಸೊ ಆಗ ನೀವು ಹೇಳ್ಬೋದು, ಯಾ ಐ ಥಿಂಕ್ ಇಟ್ ವಿಲ್ ರೇನ್, ಐ ಥಿಂಕ್ ಸೊ ಅಂತ. ಐ ಥಿಂಕ್ ಸೊ ಅಂದರೆ ನನಗೆ ಹಾಗೆ ಅನ್ನಿಸ್ತಿದೆ, ಹಾಗೆ ನಡಿಬೋದೇನೋ ಅನ್ನಿಸ್ತಾ ಇದೆ ಅಂತ. ಓಕೆ, ಸೊ ಹೀಗೆ ಐ ಥಿಂಕ್ ಅನ್ನೋ ವರ್ಡು ನಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ನಾವು ಮಾತಾಡುವಾಗ ಡೈರೆಕ್ಟಾಗಿ ಸೆಂಟೆನ್ಸಸ್ನ ಹೇಳೋ ಬದಲು ಐ ಥಿಂಕ್ ದಟ್ ವಿಲ್ ಹ್ಯಾಪನ್, ಸೊ ಐ ಥಿಂಕ್ ಸೊ ಈ ರೀತಿ ನಾವು ಐ ಥಿಂಕ್ ಅನ್ನೋ ವರ್ಡ್ನ ಬಹಳ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಒಂದ್ಸಲಿ ನಾನು ಎಲ್ಲ ಸೆಂಟೆನ್ಸ್ನ ಹೇಳ್ತೀನಿ, ಯಾವ ರೀತಿ ನಾವು ಸೆಂಟೆನ್ಸ್ನ ಹೇಳಬೇಕು ಅಂತ. ಸೊ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಹಾಗೆ ಒಂದು ಬೆಟರ್ ವೇ ಆಫ್ ಲರ್ನಿಂಗ್ ಅಂದರೆ ಅದನ್ನ ಒಂದು ಕಡೆ ಬರೆದಿಟ್ಕೊಂಡು ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಿ ಸೆಂಟೆನ್ಸ್ನ. ಈಗ ಐ ಥಿಂಕ್ ಯು ಆರ್ ರೈಟ್, ಐ ಥಿಂಕ್ ಯು ಆರ್ ರಾಂಗ್. Yeah, that's a good idea. I think that's a good idea. I think that's a bad idea. I think that's enough. I think that's enough. I think you are making a mistake. I think it's time for me to go. I think he is telling a lie. I think you should listen to your father. I think so. ಸೊ ಈ ರೀತಿ ನಾವು ಪಾಸಿಟಿವ್ ಸೆಂಟೆನ್ಸ್ನ ಯೂಸ್ ಮಾಡ್ಬೋದು. ಸೊ ಈಗ ಮತ್ತೆ ನೆಕ್ಸ್ಟ್ ನಾವು ನೆಗೆಟಿವ್ ಸೆಂಟೆನ್ಸ್ ಅಂದರೆ, ಈಗ ನನಗೆ ಅನಿಸುತ್ತೆ ಅಂತ ಹೇಳಿದಲ್ವಾ, ನೆಕ್ಸ್ಟ್ ನಾವು ನನಗೆ ಅನ್ನಿಸ್ತಾ ಇಲ್ಲ, ಹಾಗೆ ಅನ್ನಿಸ್ತಾ ಇಲ್ಲ ಅಂತ ಹೇಗೆ ಹೇಳೋದು ನೆಗೆಟಿವ್ ಸೆಂಟೆನ್ಸಲ್ಲಿ ಅಂತ ಲರ್ನ್ ಮಾಡೋಣ. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸಲ್ಲಿ ಏನು ಅಂದರೆ, ಇಲ್ಲಿ ನನಗೆ ಅನ್ನಿಸ್ತಾ ಇದೆ ಅಂತ ಪಾಸಿಟಿವಲ್ಲಿ ಹೇಳಿದ್ರೆ, ಇಲ್ಲಿ ನನಗೆ ಅನ್ನಿಸ್ತಾ ಇಲ್ಲ ಅಂತ ನನ್ನ ಒಪಿನಿಯನ್ ಅಂದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಹೀಗೆ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳೋದು. ಓಕೆ, ಸೆಂಟೆನ್ಸ್ ಮುಖಾಂತರ ನಾವು ಲರ್ನ್ ಮಾಡಿದಾಗ ನಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ 8 ಸೆಂಟೆನ್ಸಸ್ ಇದೆ. ಇಲ್ಲಿ ನಾನು ಐ ಡೋಂಟ್ ಥಿಂಕ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಸೊ ಪಾಸಿಟಿವಲ್ಲಿ ನಾನು ಹೇಗೆ ಯೂಸ್ ಮಾಡಿದೆ, ಐ ಥಿಂಕ್ ಅಂತ ಯೂಸ್ ಮಾಡಿದೆ. ಅದೇ ಇಲ್ಲಿ ಐ ಡೋಂಟ್ ಥಿಂಕ್ ಅಂತ ಯೂಸ್ ಮಾಡ್ತೀನಿ. ಹೇಗೆ ನೋಡೋಣ ಬನ್ನಿ. ಸೊ ಮೊದಲನೇ ಸೆಂಟೆನ್ಸ್ ನೋಡಿ, ಐ ಡೋಂಟ್ ಥಿಂಕ್ ಯು ಆರ್ ರೈಟ್, ಅಥವಾ ಐ ಡೋಂಟ್ ಥಿಂಕ್ ಯು ಆರ್ ರಾಂಗ್. ಇಲ್ಲೇನಾಗುತ್ತೆ ಅರ್ಥ, ಐ ಡೋಂಟ್ ಥಿಂಕ್ ಯು ಆರ್ ರೈಟ್ ಅಂತ ಹೇಳಿದ್ರೆ ಏನು ಅಂದರೆ, ನೀನು ಸರಿ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ. ನೋಡಿ, ಅದೇ ಪಾಸಿಟಿವಲ್ಲಿ ಹೇಗೆ ಹೇಳಿದ್ರಿ, ಐ ಥಿಂಕ್ ಯು ಆರ್ ರೈಟ್ ಅಂದರೆ, ಇಲ್ಲಿ ಐ ಡೋಂಟ್ ಥಿಂಕ್ ಯು ಆರ್ ರೈಟ್ ಅಂದರೆ ನೀನು ಸರಿ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಯು ಆರ್ ಬ್ಯಾಡ್, ನೀನು ತಪ್ಪು ಮಾಡ್ತಾ ಇದೆಯಾ ಅಂತಲೂ ನಂಗೆ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಯು ಆರ್ ಬ್ಯಾಡ್. ಓಕೆ, ಆಯಿತು. ಐ ಡೋಂಟ್ ಥಿಂಕ್ ಯು ಆರ್ ರಾಂಗ್ ಅಂದರೆ ನೀನೇನು ತಪ್ಪು ಮಾಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ. ಎರಡನೇ ಸೆಂಟೆನ್ಸ್ ನೋಡಿ, ಐ ಡೋಂಟ್ ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ, ಅದೇನು ಒಳ್ಳೆ ಐಡಿಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ, ಅದೇ ಬ್ಯಾಡ್ ಐಡಿಯಾಗೆ ಹೇಳೋದು ಹೇಗೆ, ಐ ಡೋಂಟ್ ಥಿಂಕ್ ಇಟ್ಸ್ ಎ ಬ್ಯಾಡ್ ಐಡಿಯಾ, ಅದೇನು ಬ್ಯಾಡ್ ಐಡಿಯಾ ಅಂತೇನು ನನಗೇನು ಅನ್ನಿಸ್ತಾ ಇಲ್ಲ, ಕೆಟ್ಟ ಐಡಿಯಾ ಅಂತೇನು ಅನ್ನಿಸ್ತಾ ಇಲ್ಲ ಅಂತ. ಅಂದರೆ ಅನ್ನಿಸ್ತಾ ಇಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ಥಿಂಕ್ ಅಂತ ಹೇಳಬೇಕು. ಓಕೆ, ಮೂರನೇ ಸೆಂಟೆನ್ಸ್ ನೋಡಿ, ಐ ಡೋಂಟ್ ಥಿಂಕ್ ದ್ಯಾಟ್ಸ್ ಎನಫ್. ಓಕೆ, ಅಂದರೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂತ. ಐ ಡೋಂಟ್ ಥಿಂಕ್ ದ್ಯಾಟ್ಸ್ ಎನಫ್ ಅಂತ. ಅದೇ ಫೋರ್ತ್ ಸೆಂಟೆನ್ಸ್ ನೋಡಿ, ಐ ಡೋಂಟ್ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಓಕೆ, ನೀನು ಮಿಸ್ಟೇಕ್ ಮಾಡ್ತಾ ಇದೆಯಾ ಅಂತೇನು ನನಗೇನು ಅನ್ನಿಸ್ತಾ ಇಲ್ಲ ಅಂತ.
ಐ ಡೋಂಟ್ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್ ಅಂತ. ಅದೇ ಪಾಸಿಟಿವಲ್ಲಿ ಹೇಗೆ ಹೇಳ್ತೀರಾ? ಐ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಅದೇ ನೆಗೆಟಿವಲ್ಲಿ ಹೇಳ್ಬೇಕಾದ್ರೆ ಐ ಡೋಂಟ್ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಸೊ ಹಾಗೆ 5th ಸೆಂಟೆನ್ಸ್ ನೋಡಿ. ಐ ಡೋಂಟ್ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ. ಓಕೆ, ಇನ್ನೂ ನಿಮಗೆ ಟೈಮ್ ಇದ್ದಾಗ, ಇನ್ನೂ ನಿಮಗೆ ಟೈಮ್ ಇದೆ, ಸೊ ಆ ಟೈಮಲ್ಲಿ ಏನು ಹೇಳ್ತೀರಾ? ಈಗಲೇ ಏನು ಹೋಗಬೇಕಾಗಿಲ್ಲಲ್ಲ ಅಂತ. ಐ ಡೋಂಟ್ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ ಅಂದರೆ ಇನ್ನೂ ಟೈಮ್ ಇದೆ ಅಂತ. ಹಾಗೆ 6th ಸೆಂಟೆನ್ಸ್ ನೋಡಿ. ಐ ಡೋಂಟ್ ಥಿಂಕ್ ಹಿ ಈಸ್ ಟೆಲಿಂಗ್ ಎ ಲೈ. ಅಂದರೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇನು ನನಗೇನು ಅನ್ನಿಸ್ತಾ ಇಲ್ಲ ಅಂತ. ಐ ಡೋಂಟ್ ಥಿಂಕ್ ಹಿ ಈಸ್ ಟೆಲಿಂಗ್ ಎ ಲೈ. ಐ ಥಿಂಕ್ ಹಿ ಈಸ್ ಟೆಲಿಂಗ್ ಎ ಲೈ, ಇದು ಪಾಸಿಟಿವ್. ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನನಗೆ ಅನಿಸುತ್ತೆ ಅಂತ. ಐ ಡೋಂಟ್ ಥಿಂಕ್ ಹಿ ಈಸ್ ಟೆಲಿಂಗ್ ಎ ಲೈ ಅಂದರೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಂತ. ಐ ಥಿಂಕ್, ಐ ಡೋಂಟ್ ಥಿಂಕ್. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಐ ಡೋಂಟ್ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್. ನೋಡಿ, ಐ ಡೋಂಟ್ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್. ಐ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್ ಅಂದರೆ ನೀನು ನಿಮ್ಮ ತಂದೆ ಹೇಳ್ದಾಗ ಕೇಳಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ. ಐ ಡೋಂಟ್ ಥಿಂಕ್ ಯು ಶುಡ್ ಲಿಸನ್ ಟು ಯುವರ್ ಫಾದರ್ ಅಂದರೆ ನೀನು ನಿನ್ನ ತಂದೆ ಹೇಳ್ದಾಗೆ ಕೇಳಬೇಕು ಅಂತೇನು ನನಗೇನು ಅನ್ನಿಸ್ತಾ ಇಲ್ಲ ಅಂತ. ಐ ಡೋಂಟ್ ಥಿಂಕ್ ಸೊ. ಅದೇ ಲಾಸ್ಟ್ ಸೆಂಟೆನ್ಸ್ ನೋಡಿ. ಐ ಡೋಂಟ್ ಥಿಂಕ್ ಸೊ. ಏನು ಐ ಡೋಂಟ್ ಥಿಂಕ್ ಸೊ ಅಂದರೆ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಅಂತ. ನೋಡಿ, ಐ ಥಿಂಕ್ ಸೊ ಅಂದರೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಅಂತ. ಐ ಡೋಂಟ್ ಥಿಂಕ್ ಸೊ ಅಂದರೆ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಅಂತ. ಐ ಥಿಂಕ್ ಸೊ, ಐ ಡೋಂಟ್ ಥಿಂಕ್ ಸೊ. ಸೊ ಹೀಗೆ ನಾವು ಐ ಡೋಂಟ್ ಥಿಂಕ್ ಅನ್ನೋದನ್ನು ನಮ್ಮ ನೆಗೆಟಿವ್ ಒಪಿನಿಯನ್ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಒಂದ್ಸಲಿ ಸೆಂಟೆನ್ಸ್ ಹೇಳ್ತೀನಿ, ಅದನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಹೇಳಬೇಕು ಇಂಗ್ಲೀಷಲ್ಲಿ ಅಂತ. ಐ ಡೋಂಟ್ ಥಿಂಕ್ ಯು ಆರ್ ರೈಟ್. ಐ ಡೋಂಟ್ ಥಿಂಕ್ ಯು ಆರ್ ರಾಂಗ್. ಐ ಡೋಂಟ್ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ. ಐ ಡೋಂಟ್ ಥಿಂಕ್ ಇಟ್ಸ್ ಎ ಬ್ಯಾಡ್ ಐಡಿಯಾ. ಐ ಡೋಂಟ್ ಥಿಂಕ್ that's enough. I don't think you are making a mistake. I don't think it's time for me to go. I don't think he's telling a lie. I don't think you should listen to your father. I don't think so. ನೋಡಿ, ಈ ರೀತಿ ನಾವು ನೆಗೆಟಿವಲ್ಲಿ ಮಾಡ್ತೀವಿ. ನೆಕ್ಸ್ಟ್, ಐ ಥಿಂಕ್ ಅನ್ನೋ ವರ್ಡ್ನ ಯೂಸ್ ಮಾಡಿಕೊಂಡು ಕ್ವಶನ್ ಹೇಗೆ ಕೇಳ್ಬೋದು ಅಂದರೆ ನಿಮ್ಗೆ ಅನ್ನಿಸ್ತಾ ಇದೆಯಾ, ನಿಮ್ಮ ಅಭಿಪ್ರಾಯ ಏನು, ನಿಮ್ಗೆ ಹಾಗೆ ಅನಿಸುತ್ತಾ ಅಂತ ಹೇಗೆ ಕೇಳೋದು ಅನ್ನೋದನ್ನು ಈಗ ನೆಕ್ಸ್ಟು ಐ ಥಿಂಕ್ನ ಕ್ವಶನ್ ಮಾಡೋದು ಹೇಗೆ ಅಂತ ಲರ್ನ್ ಮಾಡೋಣ. ಓಕೆ ಡಿಯರ್ ಲರ್ನರ್ಸ್, ಈಗ ಈ ಐ ಥಿಂಕ್ ಅನ್ನೋ ವರ್ಡ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಕ್ವಶನ್ ಮಾಡ್ಬೋದು ಅನ್ನೋದನ್ನು ನಾವು ಲರ್ನ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೆ 8 ಇಂಪಾರ್ಟೆಂಟ್ ಸೆಂಟೆನ್ಸಸ್ ವಿಚ್ ವಿ ಕ್ಯಾನ್ ಯೂಸ್ ಆನ್ ಡೈಲಿ ಬೇಸಿಸ್. ಪ್ರತಿದಿನ ನಾವು ಯೂಸ್ ಮಾಡ್ಬೋದಂತ 8 ಕ್ವಶನ್ಸ್ನ ಥಿಂಕ್ ಅನ್ನೋ ವರ್ಡ್ ಯೂಸ್ ಮಾಡ್ಕೊಂಡು ಮಾಡಿರೋ 8 ಸೆಂಟೆನ್ಸ್ನ ನಾವು ನೋಡ್ತೀವಿ. ಸೊ ಅದನ್ನು ಲರ್ನ್ ಮಾಡೋಣ ಬನ್ನಿ. ಓಕೆ, ಮೊದಲನೇ ಸೆಂಟೆನ್ಸ್ನ ನೋಡಿ. ಡೂ ಯು ಥಿಂಕ್ ಐ ಆಮ್ ಡೂಯಿಂಗ್ ರೈಟ್? ಡೂ ಯು ಥಿಂಕ್ ಐ ಆಮ್ ಡೂಯಿಂಗ್ ರಾಂಗ್? ಅಂದರೆ ಈಗ ನಾನು ಮಾಡ್ತಿರೋದು ಸರಿ ಅಂತ ನಿಂಗೆ ಅನ್ನಿಸ್ತಿದ್ಯಾ ಅಂತ ಕೇಳಬೇಕು. ಹೇಗೆ ಕೇಳ್ತೀರಾ? ಡೂ ಯು ಥಿಂಕ್ ಐ ಆಮ್ ಡೂಯಿಂಗ್ ರೈಟ್? ಹಾಗೆ ಇನ್ನೊಂದು ಥರ, ನಾನು ಮಾಡೋದು ತಪ್ಪು ಅಂತ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ಬೇಕಾರೆ ಡೂ ಯು ಥಿಂಕ್ ಐ ಆಮ್ ಡೂಯಿಂಗ್ ರಾಂಗ್ ಅಂತ. ಇಲ್ಲಿ ಡೂ ಯು ಥಿಂಕ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಎರಡನೇದು ನೋಡ್ಬೋದು ನೀವು. ಡೂ ಯು ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ? ಹಾಗೆ ಡೂ ಯು ಥಿಂಕ್ ದಟ್ಸ್ ಎ ಬ್ಯಾಡ್ ಐಡಿಯಾ? ಡೂ ಯು ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ ಅಂತ ಹೇಳಿದ್ರೆ ನಿನ್ಗೆ ಅನಿಸುತ್ತಾ ಅದು ಒಳ್ಳೆ ಐಡಿಯಾ ಅಂತ. ಡೂ ಯು ಥಿಂಕ್ ದಟ್ಸ್ ಎ ಬ್ಯಾಡ್ ಐಡಿಯಾ ಅಂತ ಹೇಳಿದ್ರೆ ನಿನ್ಗೆ ಅನಿಸುತ್ತಾ ಅದೇನಾದರೂ ಕೆಟ್ಟ ಐಡಿಯಾ ಅಂತ ನಿನಗೆ ಅನಿಸ್ತಾ ಇದೆಯಾ, ಅದೇನಾದರೂ ಒಳ್ಳೆ ಐಡಿಯಾ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಅಂತ. ಓಕೆ, ಗೊತ್ತಾಯ್ತಲ್ಲ? ಅಬ್ಸರ್ವ್ ಮಾಡಿ. ಡೂ ಯು ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ, ಅದೇನಾದರೂ ಒಳ್ಳೆ ಐಡಿಯಾ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಡೂ ಯು ಥಿಂಕ್ ಇಟ್ಸ್ ಎ ಬ್ಯಾಡ್ ಐಡಿಯಾ, ಅದೇನಾದರೂ ಕೆಟ್ಟ ಐಡಿಯಾ ಅಂತ ನಿಂಗೆ ಏನಾದರೂ ಅನ್ನಿಸ್ತಾ ಇದೆಯಾ ಅಂತ. ಓಕೆ, ಡೂ ಯು ಥಿಂಕ್ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಮೂರನೇ ಸೆಂಟೆನ್ಸ್ ನೋಡಿ. ಡೂ ಯು ಥಿಂಕ್ ದ್ಯಾಟ್ಸ್ ಎನಫ್? ಸಾಕಾ ಅಂತ, ಸಾಕು ಅಂತ ಅನ್ನಿಸ್ತಾ ಇದೆಯಾ ಅಂತ. ಡೂ ಯು ಥಿಂಕ್ ದ್ಯಾಟ್ಸ್ ಎನಫ್ ಅಂತ.
ಅದೇ ಫೋರ್ತ್ ಸೆಂಟೆನ್ಸ್ ನೋಡಿ. ಡೂ ಯು ಥಿಂಕ್ ಐ ಆಮ್ ಮೇಕಿಂಗ್ ಎ ಮಿಸ್ಟೇಕ್? ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಡೂ ಯು ಥಿಂಕ್ ಐ ಆಮ್ ಮೇಕಿಂಗ್ ಎ ಮಿಸ್ಟೇಕ್ ಅಂತ. ಹಾಗೆ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಕೇಳಬೇಕಾದ್ರೆ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಕೇಳಬೇಕು. ವಾಟ್ ಡು ಯು ಥಿಂಕ್? ಹೇಗೆ ಕೇಳ್ತೀರಾ? ವಾಟ್ ಡು ಯು ಥಿಂಕ್ ಅಂತ. ಹಾಗೆ ಸಿಕ್ಸ್ತ್ ಸೆಂಟೆನ್ಸ್ ನೋಡಿ. ಡೂ ಯು ಥಿಂಕ್ ಹೀ ಈಸ್ ಟೆಲಿಂಗ್ ಎ ಲೈ? ಅವನೇನಾದರೂ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಡೂ ಯು ಥಿಂಕ್ ಹೀ ಈಸ್ ಟೆಲಿಂಗ್ ಎ ಲೈ ಅಂತ. ಓಕೆ. ಹಾಗೆ ಸೆವೆಂತ್ ಸೆಂಟೆನ್ಸ್ ನೋಡಿ. ಡೂ ಯು ಥಿಂಕ್ ಯು ಕ್ಯಾನ್ ಡೂ ಇಟ್ ಅಂತ. ನಿಮ್ಗೆ ಅನಿಸುತ್ತಾ ಇದನ್ನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ? ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಅಂತ ಕೇಳೋದು ಹೇಗೆ? ಡೂ ಯು ಥಿಂಕ್ ಯು ಕ್ಯಾನ್ ಡೂ ಇಟ್ ಅಂತ. ಹಾಗೆ ಏಯ್ತ್ ಸೆಂಟೆನ್ಸ್ ನೋಡಿ. ವೈ ಡು ಯು ಥಿಂಕ್ ಸೊ? ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂತ. ವೈ ಡು ಯು ಥಿಂಕ್ ಸೊ? ಸೊ ಇಲ್ಲಿ ನೀವು ಎಲ್ಲ ಏನು ಜ್ಞಾಪಕ ಇಟ್ಕೋಬೇಕಂದ್ರೆ, ಡೂ ಯು ಥಿಂಕ್ ಅಂದರೆ ನಿಮಗೆ ಹಾಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಾವು ಯೂಸ್ ಮಾಡೋವಂತಹ ಒಂದು ವರ್ಡ್ಸ್ ಯಾವುದ್ಯಾವುದು ಅಂದರೆ ಡೂ ಯು ಥಿಂಕ್ ಅಂತ. ಓಕೆ. ಸೊ ಒಂದು ಸಲ ನಾನು ಯಾವ ರೀತಿ ಹೇಳಬೇಕು ಈ ಸೆಂಟೆನ್ಸ್ನ ಅಂತ ಹೇಳ್ಕೊಡ್ತೀನಿ. ಅದನ್ನು ಅಟೆನ್ಷನ್ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ. ಡೂ ಯು ಥಿಂಕ್ ಐ ಆಮ್ ಡೂಯಿಂಗ್ ರೈಟ್? ಡೂ ಯು ಥಿಂಕ್ ಐ ಆಮ್ ಡೂಯಿಂಗ್ ರಾಂಗ್? ಡೂ ಯು ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ? ಡೂ ಯು ಥಿಂಕ್ ಇಟ್ಸ್ ಎ ಬ್ಯಾಡ್ ಐಡಿಯಾ? ಡೂ ಯು ಥಿಂಕ್ ದಟ್ಸ್ ಎನಫ್? ಡೂ ಯು ಥಿಂಕ್ ಐ ಆಮ್ ಮೇಕಿಂಗ್ ಎ ಮಿಸ್ಟೇಕ್? ವಾಟ್ ಡು ಯು ಥಿಂಕ್? Do you think he's telling a lie? Do you think you can do it? Why do you think so? ಹೀಗೆ ಗೊತ್ತಾಯ್ತಲ್ಲ. ಸೊ ಪಾಸಿಟಿವಲ್ಲಿ ಐ ಥಿಂಕ್ ಅಂತ ಹೇಳ್ತೀವಿ, ನನಗನ್ನಿಸ್ತಿದೆ ಅಂತ. ನೆಗೆಟಿವಲ್ಲಿ ಐ ಡೋಂಟ್ ಥಿಂಕ್ ಅಂತ ಹೇಳ್ತೀವಿ. ಅದೇ ಕ್ವಶನ್ ಕೇಳುವಾಗ ಡೂ ಯು ಥಿಂಕ್ ಅಂತ ಕೇಳ್ತೀವಿ. ಈ ಥಿಂಕ್ ಅನ್ನೋ ಒಂದು ವರ್ಡನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಒಪಿನಿಯನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ನಮಗೇನು ಅನಿಸುತ್ತೋ ಅದನ್ನು ಹೇಳ್ಬೋದು. ಸ್ಪೋಕನ್ ಇಂಗ್ಲೀಷಲ್ಲಿ ಭಾಳ ಹೆಚ್ಚಾಗಿ ಬಳಸಲ್ಪಡುವಂತಹ ವರ್ಡು ಥಿಂಕ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದ ಬೆಸ್ಟ್ ವೇ ಟು ಲರ್ನ್ ಅಂದರೆ ನೀವು ಈ ಸೆಂಟೆನ್ಸಸ್ನ, ಎಕ್ಸಾಂಪಲ್ ಸೆಂಟೆನ್ಸಸ್ನ ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಬೇರೆ 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 ಸಿಚುವೇಶನ್ಸಲ್ಲಿ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಜಸ್ಟ್ ಎಕ್ಸಾಂಪಲ್ ಸೆಂಟೆನ್ಸ್ ಮಾತ್ರನೇ ನಿಮಗೆ ಕೊಟ್ಟಿದ್ದೀನಿ. ಇದೇ ರೀತಿ ಬೇರೆ ಬೇರೆ ಸೆಂಟೆನ್ಸಸ್ನ ನೀವೇ ಫಾರ್ಮೇಷನ್ ಮಾಡಿ, ಹಾಗೆ ಅದನ್ನು ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ಯೂಸ್ ಮಾಡಿ. ಸೊ ಇದರಿಂದ ನಿಮ್ಮ ಆ ವರ್ಡ್ ಥಿಂಕ್ ಅನ್ನೋ ವರ್ಡ್ನ ಡಿಫ್ರೆಂಟ್ ಸಿಚುವೇಶನ್ಸ್ನಲ್ಲಿ ಬಳಸೋದಕ್ಕೆ ನಿಮಗೆ ಲರ್ನ್ ಮಾಡ್ಬೋದು. ಕ್ವಶನ್ ಕೇಳೋದನ್ನು ಲರ್ನ್ ಮಾಡ್ಬೋದು. ನಿಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದನ್ನು ಲರ್ನ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇದು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ, ಸೊ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದರಿಂದ ಯಾರಿಗೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಅವ್ರ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.